ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಂಕಲ್ ಇದು ಪುಟ್ಮಲಿ ಅವ್ರ ಮನೆನಾ? ಹೌದು, ನೀನ್ಯಾರು? ಮಗಳು. ಆಮೇಲೆ ಪುಟ್ಮಲಿ ಇವ ನಮ್ಮ 30 ಮಿಳ್ಳ ಅವ್ರ ಅಣ್ಣನ ಮಗಳಲ್ವಾ? ಹೌದು, ಅವ್ರು ನಮ್ ಚಿಕ್ಕಪ್ಪ ಅಜ್ಜಗ ಅಂಕಲ್. ಈಗ ಮಗು ಬಂದಿರೋದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಕಸ್ಮಾತ್ ಆ ಮಗು ಪುಟ್ಮಲ್ಲಿ ಅವ್ರದಾಗಿದ್ರೆ ಪುಟ್ಮಲ್ಲಿಯವರು ನಿನ್ಗೇನಾಗ್ಬೇಕು? ನೋ ಆಪ್ಷನ್ಸ್, ಓನ್ಲಿ ಒನ್ ಆನ್ಸರ್, ಅಮ್ಮ. ನಾನು ಬಾಬಣ್ಣನ ಮದುವೆ ಆಗೋಕ್ಕಿಂತ ಮುಂಚೆ ಪಾಂಡವಪುರದಲ್ಲಿ ವಿವೇಕ ಅನ್ನೋನ್ನ ಪ್ರೀತಿ ಮಾಡಿದ್ದೆ. ನನ್ನ ದಂಡಲಿ ವಿವೇಕ, ವಿವೇಕ ದಂಡಲಿ ನಾನು. ಆಗ ತಪ್ಪು ನಡೆದೋಯ್ತು. ಅದ್ರ ಪ್ರತಿಫಲನೇ ಈ ಗೊಂಬೆ. ಜೋನಿ ಏನಾಯ್ತು? ಹೀಗಾಗ್ಬಾರ್ದು. ಇದು ನನ್ನ ಹೊಟ್ಟೆಲಿರೋ ಕೂಸಲ್ಲ, ಮತ್ತೆ ನಮ್ಮ ಹೊಟ್ಟೆಲಿರೋ ಕೂಸು ಗೊಂಬೆ ಅಂತ. ಇನ್ನೊಂದ್ ಕಿತ್ತ ಮಗು ಬಾಯಲ್ಲಿ ಅಜ್ಜಿ ಅಂತ ಕೇಳಿಸ್ಕೊತೀನಿ. ಸರಿಯತ್ಯವ ಕೊಡ್ತೀನಿ. ಅಜ್ಜಿ ನಿಂತವ ಮಾತಾಡ್ಬೇಕಂತೆ, ತಗೋ ಮಾತಾಡು. ಹಲೋ ಅಜ್ಜಿ, ಹೇಗಿದ್ದೀರಾ? ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ. ಅಜ್ಜಿ ಅಜ್ಜಿ ಅಂತ ಎಷ್ಟು ಮುದ್ದಾಗಿ ಹೇಳ್ತಾ ಇದೀಯೆ. ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ನಿಸ್ತದೆ. ಹಂಗಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ನನ್ಗೆ ಅದೆಲ್ಲ ಗೊತ್ತಿದ್ರೆ ನಾನ್ ಯಾಕೆ ಕೂಸು ಹಳ್ಳಿಲಿ ಇರ್ತಿದ್ದೆ, ಡೆಲ್ಲಿಗೆ ಹೋಗಿ ದೇಶನೇ ಆಳ್ತಿದ್ದೆ. ಅದಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಿಲ್ಲ. ಅಜ್ಜಿನೇ ಆಡ್ಕೊಂಡಿಯಾ? ನನ್ ಮುದ್ದು ಅಜ್ಜಿ ಅಲ್ವಾ, ಅದಕ್ಕೆ ತಮಾಷೆ ಮಾಡ್ದೆ. ಆಡ್ಕೊ ಆಡ್ಕೊ. ಒತ್ತಾರೆ ಒಟ್ಟಿಗೆ ಏನ್ ತಿಂದೆ ಕೂಸು? ಅಮ್ಮ ನನ್ಗೆ ನೂಡಲ್ಸ್ ಮಾಡ್ಕೊಟ್ಟಿದ್ರು. ನೀವೇನ್ ತಿಂದ್ರಿ? ಕರಿ ಮುದ್ದೆ ಬಿಳಿ ಸಾರು. ಅಜ್ಜಿ, ಊರಿಂದ ಬರುವಾಗ ನನ್ಗೆ ಏನ್ ತಗೊಂಬರ್ತೀಯಾ? ನಿನಗೇನ್ ಬೇಕು? 2 ಎಮ್ಮೆ ತಗೊಂಬನ್ನಿ. ಮತ್ತಿನ್ನೇನ್ ಅಜ್ಜಿ, ಮಕ್ಳಿಗೆ ಏನ್ ತಗೊಂಬರ್ತಾರೆ? ಕಬ್ಬು ಹಣ್ಣು ತಗೊಂಬನ್ನಿ. ಸರಿ ಕಂದ ತತ್ತೀನಿ. ಆ ದನಕಾಯಿ ನಿನಗ್ ಬೋದ್ನಂತೆ. ಅಲ್ಲೇ ಪಕ್ಕದಲ್ಲಿ ಆ ದನಕಾಯನಿದ್ರೆ ಫೋನ್ ಕೊಡು ಅವನ ಕೈಯಲ್ಲಿ. ದನ ಕಾಯೋಣ? ಅಮ್ಮ, ದನ ಕಾಯೋನು ಅಂದ್ರೆ ದುನಿಯಾ ವಿಧಿನಾ? ಇಲ್ಲ ಗೊಂಬೆ, ನಿಮ್ಮ ಅಜ್ಜಿ ಮಗ ಅಂದ್ರೆ ನಮ್ ಬಾಬಣ್ಣ. ಅವರೇ ಬಂದ್ರು. ಬಾಬಣ್ಣ ಅತ್ತೆವ ನಿಮ್ ಜೊತೆ ಮಾತಾಡ್ಬೇಕಂತೆ. ಸರಿಯಾಗಿ ಪಿನ್ ಇಟ್ರಂಗದೆ. ನಾನು ಯಾಕೆ ಫೋನ್ ಏನು ಅಂತವ ಇದ್ದ? ತಾವೇನ್ ಪಿನ್ ಇಟ್ಟಿದಿರೋ? ನಾನು ಪಿನ್ ಇಡಕ್ಕೆ ಬೇಡಲ್ಲ, ದಬ್ಳ ಇಟ್ಟಿದ್ದೀನಿ. ತಗೊಳ್ಳಿ ಫೋನು. ತೊಂದ್ರೆ ಇಲ್ಲ. ಹೇಳವ ಚಂದಾಗಿದೆ. ಎಮ್ಮ ಸರಿಯಾದ ಟೈಮ್ಗೆ ಹಾಲು ಕೊಡ್ತಾ ಇದ್ದ. ಲೇ ದನ ಕಾಯೋನೆ, ಅದು ಅದ್ರ ಕೆಲ್ಸನ ಸರಿಯಾಗಿ ಮಾಡ್ತದೆ. ನೀನ್ ನಿನ್ ಕೆಲ್ಸನ ಸರಿಯಾಗಿ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಅಟ್ಟಿ ತುಂಬಾ ಮಕ್ಕಳೆಲ್ಲ ಮಗ್ಗಿ ಹೇಳ್ಕೊಂಡು ಓಡಾಡ್ತಿರೋವು. ಅವಯ್ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಗ ಯಾಕೆ ಮಾಡೋರು ನನ್ನ ಬೈತದೆ ಅಲ್ಲ? ಯಾಕ ನೀನ್ ಮಾಡೋ ಕೆಲ್ಸಕ್ಕೆ ಬೈದೇನ್ ಮುದ್ದು ಮಾಡ್ಬೇಕಾ? ಅವಯ್ ಈಗ ನೀ ಬೈಯೋ ಅಂತ ಕೆಲ್ಸ ನಾ ಯಾನ್ ಮಾಡದ್ನವ? ಅಲ್ಲಕಲ್ಲ, ಆ ಮಗ ಅಟ್ಟಿಗೆ ಬಂದ್ರೆ ಹೊಟ್ಟೆ ಕಳ್ಳಿ ಹಾಲು ಕುಡ್ದಂಗ ಆಡಿ ಅಂತಲ್ಲ, ಯಾಕ್ಲಾ? ಅವಯ್ ನೀನು ತಪ್ಪು ತಿಳ್ಕೊಂಬಿಟ್ಟಿದೆ. ಪುಟ್ಮಲಿಗೆ ಐಕ್ಲು ಇಷ್ಟ ಅಂತ ಆ ಗೊಂಬನ ಕರ್ಕೊಂಬಂದು ನಾನೇ ಅಟ್ಟಿಗೆ ಬಿಟ್ಟಿರೋದು. ಹೇಳ್ತಿದ್ದಾರೆ. ಲೇ ದನ ಕಾಯೋನೆ, ನೀನ್ ಎಂತವನು ಅಂತ ಊಟದಾಗ್ಲೇ ಗೊತ್ತಾಯ್ತು ಕಲ. ಇನ್ನೊಂದ್ ಕಿತ ಮಗಿಗೆ ಏನಾದ್ರು ಬೈದ್ರೆ ನೀನು ಗ್ರಾಚಾರಣೆ ಬಿಡಿಸ್ಬಿಡ್ತೀನಿ. ಅವ್ರ ಅಪ್ಪನ್ ನೋಡ್ ಕಲ್ತ್ಕೋ, ಎಂತ ಮುದ್ದಾದ್ ಮಗಿಗೆ ಜನ್ಮ ಕೊಟ್ಟವ್ರೆ ಅಂತ. ಅವೇ ಈ ವಿಷಯನ ನಾನು ಅವ್ರ ಅಪ್ಪನಿಂದ ಕಲಿಬೇಕಾಗಿಲ್ಲ. ಈ ವಿಚಾರದಲ್ಲಿ ನಿನ್ಗಿರೋ ಬುದ್ಧಿನ ಇಡೀ ಊರಿಗೆ ಹರಿದು ಹಂಚ್ಬೋದು ಬಿಡು. ಅವೇ ನೋಡು, ನನ್ನ ಕೆಣಕ್ ಬೇಡ, ಇನ್ನೊಸಿ ದಿನ ತಡ್ಕೋ, ನಾನು ಗುಡ್ ನ್ಯೂಸ್ ಕೊಡ್ತೀನಿ. ಅಷ್ಟು ಮಾಡಪ್ಪ. ನಿನ್ನ ಗಂಡು ಮಗ ಅಂತ ಹೇಳ್ಕೊಂಡು ಇಡೀ ಊರು ತುಂಬಾ ತಲೆ ಎತ್ತಿ ಓಡಾಡ್ತೀನಿ. ಅವೇ ನಿನಗೆ ಮಕ್ಳು ಇಷ್ಟ ಅಂತ ನನಗೆ ಮದುವೆ ಮುಂಚೆ ಏನಾದ್ರು ಗೊತ್ತಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ನ ಕೈಗೆ 2 ಕೊಟ್ಟು ಬಿಡ್ತಿದ್ದಿ. ಅಂತೂ ಅಪ್ಪ ಆಗೋಕ್ ಮನ್ಸ್ ಮಾಡ್ದಿಯಲ್ಲ, ನಂಗೆ ಬೋ ಖುಷಿ ಆಯ್ತದೆ ಕಲ್ಲ. ಇನ್ನೊಂದ್ ಕಿತ ನಿಮ್ಮ ಅಟ್ಟಿಯಿಂದ ನನಗೆ ಫೋನ್ ಬಂದಾಗ ನೀವು ಅಜ್ಜಿ ಆಗಿದ್ದೀರಾ ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ಹೇಳ್ದ್ಯೋ ನಿನ್ನ ಮುಖನ ಚಚ್ಚಿ ಬಜ್ಜಿ ಮಾಡ್ಬಿಡ್ತೀನಿ. ಆಯ್ತು ಕೋಬ, ಫೋನ್ ಇಲ್ಲ? ಹಾ ಮಡ್ಗು ಮಡ್ಗು. ಆಂಟಿ, ಪರಂಗಿಣ್ ತುಂಬಾ ಚೆನ್ನಾಗಿತ್ತು. ಸರಿ, ಚಾಕು ಕೊಡು. ಯಪ್ಪನ ಸತ್ತೆ.
ಗುಡ್ ಮಾರ್ನಿಂಗ್. ಪರವಾಗಿಲ್ಲ, ಸಿಕ್ಕಾಬಿಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ಯಾ. ಡಾಕ್ಟ್ರೇ, ಬೆಳಗ್ಗೆನೆ ನಮ್ಮ ಮನೆ ಯಾಕೆ ಬಂದ್ರಿ? ಹೋಗ್ತೀನಿ ಬಿಡು, ಹೋಗ್ತೀನಿ ಬಿಡ. ಕಾಮನ್ ಸೆನ್ಸ್ ಇರಬೇಕು ಮನುಷ್ಯನಿಗೆ. ಪೇಷಂಟ್ ಅಲ್ಲಿ ಇರ್ತಾರ, ಡಾಕ್ಟರ್ ಅಲ್ಲಿ ಇರ್ತಾರ ತಾನೆ. ಗೊತ್ತಲ್ಲ ಪೇಷಂಟಾ? ನಾನು ಟೆನ್ಷನ್ ಮಾಡ್ಕೊಳ್ಳೋದು ನೋಡಿ ಮಧುಗೆ ಏನಾದರೂ ಆಗ್ಬಿಡ್ತಾ? ಅಯ್ಯೋ ಮಧು, ಮಧು, ಏನ್ ಜಾನೆ? ನಮ್ಮನೆ ಡಾಕ್ಟರ್ ಬಂದಿದ್ದಾರೆ. ಪೇಷಂಟ್ ಯಾರಿದ್ದಾರೆ? ಡಾಕ್ಟರ್, ಇವರೇ ಪೇಷಂಟು. ನಾನ್ ಪೇಷಂಟಾ? ನನ್ಗೇನಾಗಿದೆ? ರಾತ್ರಿ ಎಲ್ಲ ಕಿರ್ಚಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ರಿ. ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು? ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿಟ್ಟಿಲ್ವಾ? ಕೂಲಪ್ಪ, ಕೂಲು. ಬೈಲ್ ಕೂತ್ಕೋ. ಈ ಹೆಂಡ್ತಿರ ಹೇಗೆ ಕಣ, ನಾವೆಷ್ಟೇ ಕೆಲಸ ಮಾಡಿದ್ರು ಅವ್ರ ಕಣ್ಣಿಗೆ ಕಾಣದೇ ಇಲ್ಲ. ನಮ್ಮಲ್ಲೂ ಹೀಗೆ ಅಂತೀನಿ. ಆದ್ರೆ ನೀನ್ ಮಾತ್ರ ಯಾವುದೇ ಕಳ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡ. ನೀವು ನನ್ನ ಟೆನ್ಷನ್ ಪಾರ್ಟಿ ಅಂತ ಕರಿಬೇಡ್ರಿ. ನಾನು ಟೆನ್ಷನ್ ಮಾಡ್ಕೊಳಲ್ಲ. ಬೇಡ, ಮಾಡ್ಕೋಬೇಡ, ಹಾಳಾಗೋಗ್ಲಿ. ಒಂದ್ಸತಿ ಚೆಕ್ ಮಾಡಿಸ್ಕೊಂಡ್ಬಿಡು, ಅವಕ್ಕೂ ನಿರಾಳವಾಗುತ್ತೆ. ಆಯ್ತು, ಚೆಕ್ ಮಾಡ್ರಿ. ಆದ್ರೆ ನಾನು ಟೆನ್ಷನ್ ಪಾರ್ಟಿ ಅಲ್ಲ ಅಂತ ಎಲ್ರಿಗೂ ಬಿಡಿಸಿ ಬಿಡಿಸಿ ಹೇಳ್ರಿ. ಜಾನಿ, ನಿಮಗ್ ಟೆನ್ಷನ್ ಇಲ್ಲ ಅನ್ನೋದನ್ನು ಯಾಕೆ ಟೆನ್ಷನ್ ಮಾಡ್ಕೊಂಡು ಕಿರ್ಚಾಡ್ತೀರಾ? ಸ್ವಲ್ಪ ಸುಮ್ಮನಿರಿ. ನೋಡಿ ಮೇಡಮ್, ಈತನಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ. ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕೂಲ್. ತೆಗೆಯ ಬಾಯ್, ತೆಗೆಯ. ಅಲ್ಲುಜ್ಜಿದ್ದೀನಿ. ಗೊತ್ತು ನಂಗೆ. ಓಪನ್ ಯುವರ್ ಮೌತ್. ಸಮಸ್ಯೆ ಖಂಡಿತ ಇದೆ. ಸಮಸ್ಯೆನಾ? ಏನ್ ಸಮಸ್ಯೆ ಡಾಕ್ಟರ್? ಈತನಿಗೆ ಬರೀ ಟೆನ್ಷನ್ ಅಲ್ಲಮ್ಮ, ಹೈಪರ್ ಟೆನ್ಷನ್. ರೀ ಡಾಕ್ಟ್ರೆ, ನೀವು ಇವಳ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತೀರೇನ್ರಿ? ಸುಮ್ಮನೆ ಕೂತ್ಕೊಳ್ಳಯ್ಯೋ. ನಿಮ್ ವೈಫ್ ಹತ್ರ ಸೇರ್ಕೊಂಡು ನಾನೇನ್ ನಾಟಕ ಮಾಡಿದ್ರೆ ಅವ್ರೇನ್ ನಂಗೆ ಲಕ್ಷ ರೂಪಾಯಿ ಕೊಡ್ತಾರ? ಮೊನ್ನೆದೇ ಪೇಮೆಂಟ್ ಇನ್ನೂ ಬಂದಿಲ್ಲ. ಕೇಳ್ಬಿಟ್ಟ ಇವನು. ನೋಡಿ, ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಇದೆಯೋ ಆದಷ್ಟು ಬೇಗ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದೇ ಟೆನ್ಷನ್ ಅಲ್ಲಿ ನೀನು ಆದಷ್ಟು ಬೇಗ. ರೀ ಡಾಕ್ಟ್ರೆ, ಸುಮ್ಮನೆ ಇರ್ರಿ. ನನ್ಗೆ ಯಾವ ಹೈಪರ್ ಟೆನ್ಷನ್ ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀವ್ ಅಬ್ನಾರ್ಮಲ್ ಅಂತ ಅವರೇ ಹೇಳ್ತಿಲ್ವಾ? ಅವ್ರು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಜಾನಿ. ನೋಡಪ್ಪ ಜಾನಿ, ನಾನು ಹೈಪರ್ ಟೆನ್ಷನ್ಗೆ ಮಾತ್ರೆ ಟಾನಿಕ್ಕು ಬರ್ಕೊಡ್ತೀನಿ. ಅದನ್ನ ತಪ್ಪದೆ ತಗೊಂಡ್ರೆ ಬಚಾವು. ಇಲ್ಲಾಂದ್ರೆ ನೀವು ಒಂದ್ ವಾರ ಬಿಟ್ಟು ಕ್ಲಿನಿಕ್ ಹತ್ರ ಬಂದ್ಬಿಡಿಮ್ಮ. ಯಾಕೆ ಡಾಕ್ಟರ್? ಯು ಡೆತ್ ಸರ್ಟಿಫಿಕೇಟ್ ತೊಗೊಂಡೋಕೆ. ನಾನು ಟೆನ್ಷನ್ ಪಾರ್ಟಿ ಅಂತೆ. ನನ್ನ ಟೆನ್ಷನ್ ಯಾರತ್ರ ಹೇಳ್ಕೊಳಕ್ಕಾಗತ್ತಾ? ಒಬ್ರಾದ್ಮೇಲೆ ಒಬ್ರು ಬಂದು ನನ್ನ ಟೆನ್ಷನ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹಾಯ್ ಟೆನ್ಷನ್ ಪಾರ್ಟಿ, ಏನ್ ಒಬ್ರೇ ಮಾತಾಡ್ಕೋತಿದ್ದೀರಾ? ಇವಳೇನಪ್ಪ, ನಾನು ಎಲ್ಲೋದ್ರು ಅಲ್ಲಿ ಬಂದು ಕಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಐ ಲೈಕ್ ಇಟ್. ಜಾನಿ ಬಾಯ್, ಇಷ್ಟು ದಿವಸ ನನ್ನನ್ನು ಅಪ್ ಮೆಂಟ್ಲ್ ಅಂತ ಹೇಳ್ತಿದ್ದೀರಾ, ಈಗ ನೀವೇ ಫುಲ್ ಮೆಂಟ್ಲ್ ಆಗಿಬಿಟ್ರಿ. ಐ ಲೈಕ್ ಇಟ್. ಹೆಂಗಿದೆ ಮೈಗೆ? ಚಳಿ ಆಗ್ತಿತ್ತು, ನೀವೀಗ ಹೊಡೆದ್ರಲ್ಲ ಬಿಸಿ ಆಗ್ತಾ ಉಂಟು. ಪ್ಲೀಸ್ ಈ ಕೆಂಪು ತಂಡೆಗೊಮ್ಮೆ ಬುಟ್ಟಿ. ರಾಕಿ, ಮೊದ್ಲೇ ನನ್ನ ತಲೆ ಕೆಟ್ಟು ಕೆರಡ್ ದೊಡ್ಡಾಗಿದೆ ಕಣ. ಸುಮ್ಮನೆ ಹೋಗ ಇಲ್ಲಿಂದ. ನಾನು ಸುಮ್ಮನೆ ಹೋಗ್ತಿದ್ದೆ, ಆದ್ರೆ ನೀವು ಮೆಂಟಲ್ ನಮ್ಮನ್ನೇ ಆಡ್ತಿದ್ರಲ್ವಾ, ಅದಕ್ಕೆ ಎಂತ ಅಂತೇಳಿ ಕೇಳಲಿಕ್ಕೆ ಬಂದೆ. ಏನ್ ನಿಮ್ ಪ್ರಾಬ್ಲಮ್? ಅದು ಪುಟ್ಮಲ್ಲಿ ಅವ್ರ ಮನೆಗೆ ಒಂದು ಮಗು ಬಂದಿದೆ. ಗೊಂಬೆ ಅಂತೆ, ಗೊಂಬೆ. ಅವ್ಳು ಯಾರು ಅಂತ ತಿಳ್ಕೊಬೇಕಣ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಇಷ್ಟು ದೊಡ್ಡ ಟೆನ್ಷನ್ ಮಾಡ್ತಾರಾ? ಐ ಲೈಕ್ ಇಟ್. ಒಂದ್ಸಲ ಟೆನ್ಷನ್ ಅನ್ನೋ ಪದನೇ ನನ್ನ ಮುಂದೆ ಹೇಳ್ಬೇಡ ಕಣ. ಜಾನಿ ಬಾಯ್, ಮಂಡೆ ಬೆಚ್ಚ ಮಾಡಬೇಡಿ. ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ತೇನೆ. ಪುಟ್ಟಕ್ಕನ ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದಿರುವ ಪುಟಾಣಿ ಮಗು ಯಾರಂತೇಳಿ ನಾನೇ ಕೇಳ್ತೇನೆ. ಅದಕ್ಕೆ ಕಲ್ಲೋಗ್ತೀರಾ? ಇಲ್ಲ ಹೇಳ್ತೀನಿ.
ಹೇಳು ಯಾರು ನೀನು? ಅವ್ರ ಮಗಳು. ಏಕೆ ಟೆನ್ಷನ್ ಆಯ್ತಾ? ಅದಕ್ಕೆ ನಾನು ನಿಮ್ನ ಟೆನ್ಷನ್ ಪಾರ್ಟಿ ಅಂತ ಕರೆಯೋದು. ಐ ಲೈಕ್ ಇಟ್. ಗೊಂಬೆ ಗೊಂಬೆ ಏನ್ ಚಿಕ್ಕಪ್ಪ? ಬಾ ಮಗ್ಲೆ, ಅಣ್ಣ ಕರಿತಾವನೆ, ಮನೆಗೆ ಹೋಗೋಣ ಬಾ. ರಾಜು, ಗೊಂಬೆ ಇನ್ನೂ ಹೊಸವತ್ತು ನಮ್ಮ ಮಟ್ಟಿಲೇ ಇರ್ಲಿ, ಒತ್ ಮಳಗದ್ಮೇಲೆ ನಾನೇ ಅಟ್ಟಿ ಕರ್ಕ ಬಂದ್ಬಿಡ್ತೀನಿ. ಸುಮ್ಮನೆ ನಿಮಗೆ ಯಾಕೆ ಅತ್ತಿ ಹೊತ್ತು ಅಂದ್ರೆ ನಾನು ಕರ್ಕೊಂಡೋಯ್ತೀನಿ ಬಿಡಿ. ರಾಜು, ಎಂತ ಮಾತು ಅಂತ ಆಡಿ ನನ್ನ ಮಗಳು ನನಗೆ ಯಾವತ್ತಾದ್ರೂ ತೊಂದ್ರೆಯಾ? ಹೌದು ಅದಕ್ಕೆವ, ಅಣ್ಣಯ್ಯ ಹೇಳ್ತಿದ್ದ ಇತ್ತೀಚೆಗೆ ನಮ್ಮ ಗೊಂಬೆ ನಿಮ್ಮ ಸ್ಯಾನ ಹಚ್ಕೊಂಡ್ಬಿಟ್ಟವಳೆ ಅಂತವ. ಹೌದು, ನನಗೆ ಪುಟ್ಮಲ್ಲಿ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ. ನೀನು ಬೆಳಿಗ್ಗೆ ಹೊತ್ತು ಇಲ್ಲೇ ಇರ್ತೀಯ, ನೀನು ರಾತ್ರಿ ಹೊತ್ತು ಇಲ್ಲೇ ಮಲ್ಕೊಂಡ್ರೆ ಅಣ್ಣಂಗೆ ಬೇಜಾರಾಗಕ್ಕಿಲ್ವಾ? ಅದಕ್ಕೆವ ನಮ್ಮ ಅಣ್ಣ ಅದಕ್ಕೆ ನಿಮ್ಮನ್ನ ಸ್ಯಾನೆ ಹೊಗಳ್ತಾ ಇರ್ತಾರೆ, ನೀವು ನಮ್ಮ ಗೊಂಬೆನ ತುಂಬಾ ಚೆನ್ನಾಗಿ ನೋಡ್ಕೊತೀರಾ ಅಂತ. ಥ್ಯಾಂಕ್ ಯು ಅದಕ್ಕೆವ. ಅಯ್ಯ, ನನ್ನ ಮಗಳನ್ನ ನಾನು ನೋಡ್ಕೊಳಕ್ಕೆ ಯಾಕಪ್ಪ ಥ್ಯಾಂಕ್ ಯು ಅಂದಯ್ಯ? ಅಮ್ಮ, ನನಗೆ ಬಜ್ಜಿ ಮಾಡ್ಕೊಡ್ತೀಯಾ? ಓ ಗೊಂಬೆ, ನೀನು ದಿನಾ ಬಂದು ಅದಕ್ಕೆ ಅವನ ಹತ್ರ ಬೇಕಾದ್ ಮಾಡಿಸ್ಕೊಂಡು ತಿಂತಾ ಇದ್ರೆ ನಮ್ಮ ಗೌಡ್ರು ಸಣ್ಣಾಗಿ ಹೋಗ್ಬಿಡ್ತಾರೆ ಅಷ್ಟೇಯ. ಯಾಕೆ ರಾಜು ನಮ್ಮ ಪಾಪಣ್ಣ ಸಣ್ಣ ಆದರು? ಹೌದು, ಮತ್ತೆ ಜುಗ್ಗ ಅಂಕಲು ಕೆಲಸ ಮಾಡೋರ್ಗೆ ಸಂಬಳನೇ ಕೊಡಲ್ಲ. ನಾನು ತಿಂಡಿ ಎಲ್ಲ ಖಾಲಿ ಮಾಡ್ಬಿಟ್ರೆ ಅವ್ರು ಸಣ್ಣ ಆಗಲ್ವಾ? ಅದಕ್ಕೆ ನಾನು ಅವನ ಜುಗ್ಗ ಅಂಕಲ್ ಅಂತ ಕರೆಯೋದು. ಹಂಗ ಅಂದ್ಬಿಟ್ಟು ನಿಮ್ಮ ಅಮ್ಮನ್ ತಗೋ ತಿಂಡಿ ಇಸ್ಕೊಂಡು ತಿನ್ನಲ್ವಾ? ಅಯ್ಯೋ, ನಾನಂತ ಕೆಲಸ ಮಾಡಲ್ಲ ಅಪ್ಪ. ಅವ್ರ ಹೊಟ್ಟೆ ಉಳ್ಕೊಳ್ಳಿ ಅಂತಾನೆ ನಾನು ತಿಂಡಿ ತಿಂದು ಹೋಗ್ತೀನಿ. ಈ ಉಮ್ಮತ್ತೂರ್ ಮಿಳ್ಳಿಗೆ ಹಿಡ್ಕೊಂಡ್ರೆ ನನ್ನ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಪುಟ್ಮಲ್ಲಿ ಅವ್ರ ಮುಂದೆ ಕೇಳೋದು ಬೇಡ, ಆಚೆ ಬರಲಿ, ಮಾಡ್ತೀನಿ. ವಾ ಜಾನಿ ಅವ್ರೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಕಾಗೆ ಕಾಳಾಗ್ತಿದ್ದೀನಿ. ಒಂದು ಕಾಗೇನು ಕಾಣ್ತಿಲ್ಲ. ಲೈ ಉಮ್ಮತ್ತೂರ್ ಮಿಳ್ಳೆ, ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ಟೆನ್ಷನ್ ಕೊಡದೆ ನೇರವಾಗಿ ಉತ್ತರ ಕೊಡಬೇಕು. ಓ, ಅದಕ್ಕೆ ನಮ್ಮ ಗೊಂಬೆ ಹೇಳ್ತಿದ್ದು ಟೆನ್ಷನ್ ಪಾರ್ಟಿ ಅಂತ. ನನಗೆ ಕೇಳಬೇಕಾಗಿರೋದು ಗೊಂಬೆ ವಿಷಯನೇ ಕಣ. ಗೊಂಬೆ ವಿಷಯ ಏನು ಕೇಳ್ತೀರಾ? ಪುಟ್ಮಲ್ಲಿಯವರು ನಿನ್ಗೆ ಏನಾಗಬೇಕು? ಅದಕ್ಕೆವ್ವ, ಪುಟ್ಮಲ್ಲಿಯವ್ರ ಗೊಂಬೆಗೆ ಏನಾಗಬೇಕು? ಅಮ್ಮ. ಅಂದ್ರೆ ಗೊಂಬೆಗೆ ಶ್ರೀರಾಮಚಂದ್ರೇಗೌಡರು ತಂದೆನಾ? ಅಲ್ಲ, ನಮ್ಮ ಅಣ್ಣ. ನಿಮ್ಮ ಅಣ್ಣ? ಅಯ್ಯೋ, ಅಯ್ಯೋ ಅನ್ಯಪ್ನವ್ರೆ, ಉಮ್ಮತ್ತೂರ್ ಮಿಳ್ಗ ನಾವು ಹೊಡೆಯೋದ್ರಲ್ಲಿ ಒಂದು ಅರ್ಥ ಅದೇ. ನೀವ್ಯಾಕೆ ಪಟ್ಟಿ ಹೊಡಿತಾ ಇದ್ದಾರಿ? ನೀವ್ ಯಾಕೆ ಹೊಡಿತೀರಾ? ಜಾಸ್ತಿ ಮಾತಾಡ್ರೆ ಗುಳಕಾಯಿ ಸಿಟ್ಟು ಬಿಡ್ತೀನಿ. ಕಂಡ್ಕಂತ ಸಂಬಳ ಕೇಳ್ತಿದಲ್ಲಪ್ಪ, ಅದಕ್ಕೆ. ಐ ಲೈಕ್ ಇಟ್. ಜಾನಿ ಬಾಯ್, ಮಿಳ್ಳೆ ನಿಮ್ಮ ಹತ್ರ ಅಂತ ಕೇಳಿದಂತೇಳಿ ನೀವು ಒಟ್ಟಿದ್ದು. ನನ್ನ ಹತ್ರ ಏನು ಕೇಳಲಿಲ್ಲ, ಗೊಂಬೆ ಪುಟ್ಮಲ್ಲಿಯವ್ರ ಮಗಳು ಅಂದ. ಅಯ್ಯೋ ಸುನಿ, ಇದ್ರಲ್ಲಿ ಹೊಡೆಯೋಂಥದ್ದು ಏನಿದ್ದದು? ಗೌಡ್ರೆ, ಗೊಂಬೆ ಇವ್ರ ಅಣ್ಣನಿಗೂ ಮಗಳಂತೆ, ಪುಟ್ಮಲ್ಲಿಯವ್ರಿಗೂ ಮಗಳಂತೆ. ಆಯ್ತು ಬಿಡಿ, ಇವ್ರ ಅಣ್ಣನಿಗೂ ಮಗಳಾಗ್ಲಿ, ಪುಟ್ಮಲ್ಲಿಗೂ ಮಗಳಾಗ್ಲಿ, ಯಾನೀಗ ಏನ್ ನಿಮ್ ಪ್ರಾಬ್ಲಮ್ಮು? ಇವ್ರ ಅಣ್ಣನಿಗೂ ಮಗಳು, ಪುಟ್ಮಲ್ಲಿಯವ್ರ ಮಗಳು ಅಂತ ಹೇಳಿ ಪುಟ್ಮಲ್ಲಿಯವ್ರಿಗೆ ಅವಮಾನ ಮಾಡ್ತೀರನ್ರಿ? ಸಾರಿ, ಐ ಆಮ್ ವೆರಿ ಸಾರಿ. ತೊಂದ್ರೆ ಇಲ್ಲ. ನೀವು ಬ್ಯಾರೆ ಟ್ರ್ಯಾಕ್ ಅಲ್ಲಿ ಇದಾರಿ ಅಂತ ಗೊತ್ತಾಯ್ತು ಕಂಬುಡಿ. ಗೊತ್ತಾಯ್ತು ತಾನೆ, ಅದನ್ನ ಬಿಡಿಸಿ ಹೇಳಿ. ಹಂಗಾರೆ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗಿ. ಹೇಳಿ. ಕೃಷ್ಣನ ಅವ್ವ ಯಾರ? ದೇವಕಿ. ಕೃಷ್ಣ ಯಶೋದೆಗೆ ಏನಾಗಬೇಕು? ಮಗ. ಕೃಷ್ಣನ ಅಪ್ಪ ಯಾರ? ವಾಸುದೇವ. ಯಶೋದೆ ಗಂಡ ಯಾರ? ನಂದಕುಮಾರ. ಹಂಗಾರೆ ಯಶೋದೆ ನಂದಕುಮಾರ ಕೃಷ್ಣ. ಅಲ್ಲಿಗೆ ಕೃಷ್ಣನಿಗೆ ಎಷ್ಟ್ ಜನ ಅಪ್ಪ ಅವ್ವ? ಅವರಿಬ್ರು ಸಾಕು ತಂದೆ ತಾಯಿ. ಇದು ಹಂಗಿಯೇ, ನಾನು ಪುಟ್ಮಲ್ಲಿ ಗೊಂಬಗ ಸಾಕು ಅಪ್ಪ ಅವ್ವ, ಇವ್ರ ಅಣ್ಣ ಅತ್ತಿಗೆ ಒರಿಜಿನಲ್ ಅಪ್ಪ ಅವ್ವ. ಗೌಡ್ರೆ, ಎಂತ ಗುಡ್ ನ್ಯೂಸ್ ಹೇಳ್ಬಿಟ್ರಿ. ಇಷ್ಟ ದಿನ ನಾನು ಏನೇನೋ ತಿಳ್ಕೊಂಡು ಟೆನ್ಷನ್ ಪಾರ್ಟಿ ಆಗ್ಬಿಟ್ಟಿದ್ದೆ. ಇವತ್ತು ನನ್ನ ಡೌಟ್ನ ಕ್ಲಿಯರ್ ಮಾಡ್ಬಿಟ್ರಿ ಗೌಡ್ರೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಮಧುರ ಅವ್ರ ಯಾಕೆ ಗೌಡ್ರೆ ಹೀಗ್ ನಗ್ತಿದ್ದೀರಾ? ಮಧುರವ್ರ ಅಣ್ಣವ್ರ ಕತೆ ಗೊತ್ತಾಗಿ ನಕ್ಕು ಆಟ ಕಳೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟದೇನಿ. ಸುಧಾರಿಸ್ಕೋಬೇಕು ಹೋದ್ರೆ ಇನ್ನೊಂದು ಗಂಟೆ ಬೇಕು. ಸರಿ, ಹಾಗಾದ್ರೆ ಹೊರಗಡೆ ಹೋಗಿ 1 hour ನಗ್ತಾ ಇರಿ. ಯಾರಾದ್ರೂ ಕಲ್ಲು ಹೊಡೆದ್ಮೇಲೆ ಒಳಗಡೆ ಬಂದು ನಕ್ಕಿದ ಕಾರಣ ಹೇಳಿ. ಆಯ್ತು ಬಿಡಿ ಮಧುರವ್ರೆ, ಯಾನ್ ಕಾರಣ ಅಂತ ಹೋಗ್ಬಿಡ್ತೀನಿ. ಅಣ್ಣಪ್ಪನವ್ರು ಇಷ್ಟು ದಿನ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಅದು ಯಾಕಂತ ಇವತ್ತು ಗೊತ್ತಾಯ್ತು. ಡಾಕ್ಟರ್ನ ಕರೆಸಿ ಅವ್ರನ್ನ ಚೆಕ್ ಮಾಡ್ಸಾದ್ಮೇಲೆ ಕಾರಣ ಏನು ಅಂತ ನನಗೂ ಗೊತ್ತಾಯ್ತು. ಅವ್ರಿಗೆ ಹೈಪರ್ ಟೆನ್ಷನ್ ಇದೆಯಂತೆ. ಮಧುರವ್ರೆ,
ಹೈಪರು ಇಲ್ಲ ವೈಪರು ಇಲ್ಲ. ಅದು ನಮ್ಮ ಮಟ್ಟಿಗೆ ಗೊಂಬ ಅಂತ ಒಂದು ಕೂಸು ಬರ್ತಿತ್ತಲ್ಲ, ಆ ಕೂಸನ್ನ ಪುಟ್ಮಲಿ ಕೂಸು ಅಂತ ತಿಳ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದ್ರು. ಆದ್ರೆ ನೀವ್ ಟೆನ್ಷನ್ ಮಾಡ್ಕೋಬೇಕು, ಅವ್ರೇ ಟೆನ್ಷನ್ ಮಾಡ್ಕೊಂಡಿದ್ರು. ಮಧುರ ಅವ್ರೆ, ನೀವು ಮಾತಾಡಿ ನಂಗೆ ಇನ್ನೊಂದ್ಸಿ ಟೆನ್ಷನ್ ಕೊಡಬೇಡಿ. ಮತ್ತಿನ್ನೇನ್ ಗೌಡ್ರೆ, ಜಾನಿ ಕೆಲ್ಸಕ್ಕೆ ಬರ್ದಿರೋ ವಿಷಯಗಳಿಗೆಲ್ಲ ಟೆನ್ಷನ್ ತಗೊಂಡು ನನ್ಗೂ ಟೆನ್ಷನ್ ಕೊಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರಂಗ್ ಮಾಡ್ಬಿಟ್ರು. ನಿದ್ದೆ ಮಾಡಿದ್ರೆ ಯಾನ್ ಮಾಡಿದ್ರು ಮಧುರ ಅವ್ರೆ? ಅವ್ರ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ, ಆಡ್ಸ್ಕೊಳ್ತಾ ಪರ್ಸ್ಕೊಳ್ತಾ ಕಿರ್ಚಾಡ್ತಿದ್ರು. ಈಗ ಸಮಾಧಾನ ಆಯ್ತು. ಏನಂದ್ರೆ? ಅಲ್ಲ, ನಮ್ಮೆಲ್ಲರ ಸಮಸ್ಯೆ ಬಗೆಹರಿತಲ್ಲ, ಈಗ ನೆಮ್ಮದಿಯಾಗಿರ್ಬೋದು ಅಂದಿ. ಅದೇನ್ ನೆಮ್ಮದಿ ಆಗಿರೋದ ಗೌಡ್ರೆ, ಅವ್ರು ಯಾವಾಗ ನೆಮ್ಮದಿ ಆಗಿರ್ತಾರೋ ಯಾವಾಗ ಬೇರೆ ನೆಮ್ಮದಿ ಕೆಡಿಸ್ತಾರೋ ಒಂದು ಗೊತ್ತಾಗಲ್ಲ. ನನ್ಗಂತೂ ಅವ್ರ ಜೊತೆ ಜೀವನ ಮಾಡಿ ಸಾಕಾಗೋಗಿದೆ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಬಂದ್ಬಿಡಿ. ಪಾಪು ಪಾಪು ಮಕ್ಕಳ ಮೇಲೆ ಹಿಡಿತೀನಿ. ನಾನು ಪಾಪು ಅಲ್ಲ, ಪಾಂಡುಪುರ ಪುಟ್ಮಲಿ ಅಂತ ಕರೀರಿ. ಸಾರಿ ಪಾಂಡುಪುರ ಪುಟ್ಮಲ್ಲಿ ಅವರೇ. ಏನೋ ಇವತ್ತು ಸಾನ ಖುಷಿಯಾಗಿದ್ದೀನಿ. ಏನ್ ವಿಷಯ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ವೀಟ್ ತಿನ್ನಿ. ಮೊದ್ಲು ಏನು ಅಂತ ಹೇಳಿ ಆಮೇಲೆ ಸ್ವೀಟ್ ತಿಂತೀನಿ. ಆಯ್ತು, ಹೇಳ್ತೀನಿ. ಪುಟ್ಮಲ್ಲಿ ಅವರೇ, ಕೃಷ್ಣನ್ ತಾಯಿ ಯಾರು? ದೇವಕಿ. ಯಶೋದೆ ಮಗ ಯಾರು? ಕೃಷ್ಣ. ಕೃಷ್ಣನ್ ತಂದೆ ಯಾರು? ವಾಸುದೇವ. ಯಶೋದೆ ಗಂಡ ಯಾರು? ನಂದಕುಮಾರ. ನಂದಕುಮಾರನ್ ಮಗ ಯಾರು? ಕೃಷ್ಣ. ಕೃಷ್ಣನ್ಗೆ ಎಷ್ಟು ಜನ ಅಪ್ಪ ಅಮ್ಮಂದ್ರು? ಅಯ್ಯ, ಏನ್ ಪ್ರಶ್ನೆ ಅಂತ ಕೇಳಿರಿ ಚಂದನವ್ರೆ. ಕೃಷ್ಣನ್ಗೆ ದೇವಕಿ ವಾಸುದೇವ ನಿಜವಾದ ಅಪ್ಪ ಅವ್ವ, ಯಶೋಧ ನಂದಕುಮಾರ ಸಾಕು ಅಪ್ಪ ಅವ್ವ ಅನ್ನಿ. ಜಾಡ. ಪುಟ್ಮಲ್ಲಿ ಅವರೇ, ಇಷ್ಟ ದಿನ ನಿಮ್ಮ ಮನೆಗೆ ಬರ್ತಿದ್ಲಲ್ಲ ಗೊಂಬೆ, ಅವಳನ್ನ ನಿಮ್ಮ ನಿಜವಾದ ಮಗಳು ಅನ್ಕೊಂಡ್ಬಿಟ್ಟಿದ್ದೆ. ಗಾಬರಿ ಆಗ್ಬಿಟ್ಟಿತ್ತು. ಆದ್ರೆ ಇವತ್ತು ಗೊತ್ತಾಯ್ತು ಅವರು ನಿಮ್ಮ ಮಗಳಲ್ಲ ಅಂತ. ಚಂದನವ್ರೆ, ನನ್ ಬಗ್ಗೆ ಎಷ್ಟೊಂದು ಕೆಟ್ಟಾಗಿ ಯೋಚನೆ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಪುಟ್ಮಲ್ಲಿ ಅವರೇ, ನಾನು ಬೇಕು ಬೇಕು ಅಂತ ತಿಳ್ಕೊಳ್ಳಿಲ್ಲ, ಅದೇ ಬಂದ್ಬಿಡ್ತು. ಅಳಿಯ ಅಲ್ಲ, ಮಗಳ ಗಂಡ ಅನ್ನೋ ತರ ಮಾತಾಡ್ಬೇಡಿ. ಪುಟ್ಮಲ್ಲಿ ಅವರೇ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಸುಮ್ಮನೆ ನೀವು ಬೇಜಾರು ಮಾಡ್ಕೊಳ್ಳದೆ ಸ್ವೀಟ್ ತಿನ್ನಿ. ಏನಪ್ಪ ಇದು? ಪುಟ್ಮಲ್ಲಿ ಅವ್ರು ಹೇಗೆ ವಾಮಿಟ್ ಮಾಡ್ಕೋತಿದ್ದಾರೆ? ಸ್ವೀಟ್ ತಿಂದ್ಮೇಲೆ ವಾಮಿಟ್ ಮಾಡ್ಕೊಂಡಿದ್ರೆ ಸ್ವೀಟ್ ಪ್ರಾಬ್ಲಮ್ ಅನ್ಬೋದಿತ್ತು. ಈಗ ಏನು ಅಂತ ತಿಳ್ಕೊಳ್ಳಪ್ಪ. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಏನಾಯ್ತು? ಚಂದನವ್ರೆ, ನಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಯಾಕೆ ನಾಚ್ಕೋತಿದ್ರೆ? ಏನಾಯ್ತು ಅಂತ ಹೇಳಿ. ಟೀ ಜಾಸ್ತಿ ಕುಡಿದ್ರಾ? ಚಂದನವ್ರೆ, ನಾನು ಟೀನೇ ಕುಡಿಯಲ್ಲ ಅನ್ನಿ. ಊಟ ಸರಿಯಾಗಿ ಡೈಜೆಸ್ಟ್ ಆಗಿಲ್ವಾ? ಅಯ್ಯ, ಹಂಗೇನು ಇಲ್ಲ, ಅವತ್ರ ಚೆನ್ನಾಗಿ ತಿಂದವ್ನಿ. ಮತ್ತೆ ಯಾಕೆ ವಾಮಿಟ್ ಮಾಡ್ಕೋತಿದ್ದೀರಾ? ಇರಿ, ನಮ್ಮ ಅತ್ತೆಯವ್ರನ್ನ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ಪುಟ್ಮಲ್ಲಿ ಅವರೇ. ಹಲೋ ಅತ್ತೆಯವ್ವ. ಯಾಕೂಸು, ಆ ದನ ಕಾಯೋನ್ ಏನಾದ್ರು ಬೋದ್ನಾ? ಇಲ್ಲ ಅತ್ತೆಯವ್ವ, ಅದು ಅದು ನಿಮ್ಗೊಂದು ಗುಡ್ ನ್ಯೂಸ್. ಅದು ಗುಡ್ ನ್ಯೂಸ್ ಅಲ್ಲ ಕಣ್ಕೂಸು, ಗುಡ್ ನ್ಯೂಸ್. ಹಿಡಿದ್ರೆ ಚಾಡ. ಅಚ್ಚವ್ವ, ಒತ್ತರೆಯಿಂದ 2-3 ಸಲ ವಾಂತಿ ಆಯ್ತು ಅನ್ನಿ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಅಕ್ಕ, ಎಂತ ಗುಡ್ ನ್ಯೂಸ್ ಹೇಳ್ದೆ ಕಣ್ಕೂಸು. ಅಂತೂ ನಮ್ ದೊಡ್ಡ ಮಾವ ನೀನ್ ಹೊಟ್ಟೆಲ್ ಬರ್ತಾವನೆ ಅಂದಂಗಾಯ್ತು. ಅತ್ಯವ್ವ, ಈಗ ಏನ್ ಮಾಡನೆ? ನೀ ಏನು ಮಾಡ್ಬೇಡ, ಮೊದ್ಲು ಡಾಕ್ಟರ್ನ ಕರ್ಸಿ ಚೆಕಪ್ ಮಾಡ್ಸು. ನಾ ಹೇಳ್ದಂಗೆ ಆ ಮಗು ನಿಮ್ಮ ಅಟ್ಟಿಗೆ ಬರಕ್ ಶುರು ಮಾಡಿದ್ಮೇಲೆ ಅಂತೂ ಇಂತೂ ನೀ ಗರ್ಭಿಣಿ ಆಗ್ಬಿಟ್ಟೆ. ಹೋಗಿ ಅತ್ಯವ್ವ, ನಂಗೆ ನಾಚಿಕೆ ಆಯ್ತದೆ. ಆಹಾ, ಇಷ್ಟು ದಿನ ಇಲ್ದಿರೋ ನಾಚಿಕೆ ಈಗ ಆಯ್ತದ? ತಾಯಿ ಆಗೋ ಖುಷಿ ಏನು ಅಂತ ಈಗ ಗೊತ್ತಾಯ್ತಾ? ಇಂಥ ಟೈಮಲ್ಲಿ ನನಗೂ ಹಂಗೆ ಆಯ್ತಿತ್ತು. ಇನ್ಮ್ಯಾಕೆ ಅಟ್ಟಿಲ್ ನೀನು ಯಾವ ಕೆಲಸನೂ ಮಾಡಬೇಡ, ಎಲ್ಲ ಕೆಲಸನ ದನ ಕಾಯನ್ ಕೈಲೇ ಮಾಡಿಸು. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಫೋನ್ ಮಾಡಕ್ತೀನಿ. ಮಡ್ಗು. ಆಮ್ಯಾಕೆ ನಾನು ಹೇಳಿದ್ದನ್ನ ಮರಿಬೇಡ. ಬಿರ್ಬಿರ್ನೆ ಡಾಕ್ಟರ್ನ ಕರ್ಸಿ ಚೆಕಪ್ ಮಾಡಿಸಿ ಆಮ್ಯಾಕೆ ನಂಗೆ ಫೋನ್ ಮಾಡು. ಆಯ್ತು ಅತ್ಯವ್ವ. ಆಯ್ತು ಕುಸು, ಮಡ್ಗು. ಅಂತೂ ಕೊಂಗೊಳ್ಳಿ ಮಲ್ಲಪ್ಪ ಕಂಡ್ಬಿಟ್ಟು ಕೂಸ್ ಕರಣಿಸ್ತಾನೆ. ಅಯ್ಯೋ ಅಣ್ಣು, ಈ ತಕೋ. ಪುಟ್ಮಲ್ಲಿ ಅವರೇ, ಆಂಟಿ ಏನಂದ್ರು? ಯಾಕೆ ವಾಮಿಟ್ ಆಯ್ತಂತೆ? ಹೋಗಿ ಚಂದನವ್ರೆ, ನಂಗೆ ನಾಚಿಕೆ ಆಯ್ತದೆ. ನಾಚಿಕೆನಾ? ಪುಟ್ಮಲ್ಲಿ ಅವರೇ, ಅದೇನ್ ವಿಷಯ ಅಂತ ಹೇಳ್ಬಿಟ್ಟು ಹೋಗಿ. ಚಂದನವ್ರೆ, ಡಾಕ್ಟರ್ ಕರ್ಸಿ ಅವ್ರೇ ಏನು ಅಂತ ಹೇಳ್ತಾರೆ. ಡಾಕ್ಟ್ರು ನಾಚಿಕೆ? ಅಯ್ಯೋ, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಚಂದನವ್ರೆ, ಯಾಕೆ ಗಾಬರಿ ಆಗಿದ್ದೀರಿ? ಬಿರ್ಬಿನ ಡಾಕ್ಟರ್ ಕರ್ಸಿ. ವಾಂತಿ ಹೇಗಾಗ್ತಿದೆ? ಹಿಂಗಾಗ್ತಿದ್ಯಂತೆ. ಇವನ್ ಯಾರು ಒಳಗೆ ಬಿಟ್ಟಿದ್ದು? ಪೇಷಂಟ್ ಯಾರೋ? ಅವರು
ಡಾಕ್ಟರ್ ಯಾರೋ ಅದೇ ಅನುಮಾನ. ಕಲ್ಲಲ್ಲಿ ಹೊಡಿತೀನಿ. ನೀವೇ ಸುಮ್ಮನಿರು ಮತ್ತೆ. ಚಂದನ್ ಅವ್ರೆ ಡಾಕ್ಟರ್ ಚೆಕ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ. ಡಿಸ್ಟೆಂಪರ್ ಅಲ್ಲಮ್ಮ ಅದು ಡಿಸ್ಟರ್ಬ್. ಹಿಡಿದ್ರೆ ಚಾಡ. ನಾನು ಹಿಡ್ಕತೀನಿ, ನೀವು ವಾಂತಿ ಮಾಡಿ ಅದನ್ನ ನೋಡಿ ನಿಮಗೆ ಏನನ್ಸುತ್ತೆ ಅಂತ ನಾನು ಪರೀಕ್ಷೆ ಮಾಡ್ತೀನಿ. ಹೌದು, ಇವಾಗ ನಿಮ್ಗೆ ಏನ್ ತಿನ್ಬೇಕು ಅನ್ಸುತ್ತೆ? ಮಣ್ಣು, ಕೆಮ್ಮಣ್ಣು, ಹುಳಿ ಪದಾರ್ಥ ತಿನ್ಬೇಕು ಅನಿಸ್ತದೆ. ನಿಮ್ಗೆ ಅದೇ ರೀ ಡಾಕ್ಟ್ರೆ, ಪುಟ್ಟಮಲ್ಲಿ ಅವ್ರಿಗೆ ಮಣ್ಣು ತಿನ್ಬೇಕು ಅನಿಸ್ತಿದೆ ಅಂದ್ರೆ ಟ್ರೀಟ್ಮೆಂಟ್ ಕೊಡೋದನ್ನ ಬಿಟ್ಟು ಇದು ಅದೇ ಅಂತಿರಲ್ರಿ. ನೀವು ಯಾವ ಸಿಮೆ ಡಾಕ್ಟ್ರೇ? ಅಯ್ಯೋ ಜೇಡಿ ಮಣ್ಣು, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಡ ಕಣಯ್ಯ. 6 ತಿಂಗಳಾದ್ಮೇಲೆ ತಾನಾಗ್ತಾನೆ ಸರಿ ಹೋಗ್ಬಿಡುತ್ತೆ. ಏನ್ರಿ ಹೇಳ್ತಿದ್ದೀರಾ? ಪುಟ್ಟಮಲ್ಲಿ ಅವರು ಪ್ರೆಗ್ನೆಂಟ್. ಡಾಕ್ಟ್ರೇ